ಗ್ಯಾಸ್ ಟ್ರಬಲ್ ಸೌದೆ ಒಲೆ ಕಡೆ ಮುಖ ಮಾಡಿರುವಂತಹ ಜನ ಎಲೆಕ್ಟ್ರಿಕ್ ಸ್ಟವ್ ಆಯ್ತು ಇದೀಗ ಸೌದೆ ಒಲೆ ಕಡೆ ಗಮನ ಹರಿಸ್ತಿದ್ದಾರೆ ಜನ. ಗ್ಯಾಸ್ ಟ್ರಬಲ್ ಎಲ್ಲೆಲ್ಲೂ ಇದೆ, ಸೌದೆ ಒಲೆ ಕಡೆ ಜನ ಮುಖ ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಆಯ್ತು ಇದೀಗ ಸೌದೆ ಒಲೆ ಕಡೆ ಗಮನ ಹರಿಸ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ವ್ಯಾಪಾರ ಬಂದ್ ಆಗಿದೆ. ಪರ್ಯಾಯವಾಗಿ ಈಗ ಸೌದೆಯ ಮೊರೆ ಹೋಗಿದ್ದಾರೆ. ವ್ಯವಸ್ಥೆಯ ಮೊರೆ ಹೋದಂತ ಹೋಟೆಲ್ಗಳು ಪರ್ಯಾಯವಾಗಿ ಏನಾದ್ರೂ ಬೇಕು, ಆದ್ರೆ ಸೌದೆ ಇದೀಗ ಬಿಕ್ಕಟ್ಟು ಯಾವಾಗ ಬಗೆಹರಿಯುತ್ತೆ ಅಂತ ಕೂಡ ಕಂಗಾಲಾಗಿರುವಂತದ್ದು. ಸೌದೆ ಒಲೆ ಮಾಡಿ ಪೂಜೆ ಸಲ್ಲಿಸಿ ವ್ಯಾಪಾರ ಆರಂಭ ಮಾಡುತ್ತಿದ್ದಾರೆ ಹಲವಾರು ಕಡೆ. ಸೌದೆ ಒಲೆ ಮಾಡಿ ಪೂಜೆ ಸಲ್ಲಿಸಿ ನಂತರ ವ್ಯಾಪಾರ ಆರಂಭಿಸ್ತಿರುವಂತದ್ದು. ಮೈಸೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲೂ ಕೂಡ ಸಿಲಿಂಡರ್ ಸಮಸ್ಯೆ ಆಗ್ತಿದೆ. ಸೌದೆ ಒಲೆ ಕಡೆ ಜನ ಮುಖ ಮಾಡ್ತಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ ಆಯ್ತು, ಈಗ ಸೌದೆ ಒಲೆ ಕಡೆ ಗಮನ ಹರಿಸ್ತಿದ್ದಾರೆ. ಕಮರ್ಷಿಯಲ್ ಗ್ಯಾಸ್ ಕೊರತೆಯಿಂದ ವ್ಯಾಪಾರ ಬಂದ್ ಆಗಿರುವಂತದ್ದು. ಹಾಗಾಗಿ ಪರ್ಯಾಯ ವ್ಯವಸ್ಥೆಗೆ ಮುಖ ಮಾಡಿದ್ದಾರೆ. ಹೋಟೆಲ್ಗಳಲ್ಲಿ ಸೌದೆ ಒಲೆಯನ್ನ ಮಾಡಿ ಅದಕ್ಕೆ ಪೂಜೆಯನ್ನ ಮಾಡಿ ವ್ಯಾಪಾರವನ್ನ ಶುರು ಮಾಡ್ತಿದ್ದಾರೆ. ಮತ್ತು LPG ಗ್ಯಾಸ್ ಬಿಕ್ಕಟ್ಟು ಯಾವಾಗ ಪರಿಹಾರವಾಗುತ್ತೋ ಗೊತ್ತಿಲ್ಲ. ಅದನ್ನ ನಂಬಿಕೊಂಡು ಕೂತ್ರೆ ಹೋಟೆಲ್ ವ್ಯಾಪಾರ ಮುಂದುವರಿಸೋಕ್ಕಾಗಲ್ಲ ಅಂತ ಈಗ ಸೌದೆ ಒಲೆ ಮಾಡಿ ಅದಕ್ಕೆ ಪೂಜೆ ಮಾಡಿ ವ್ಯಾಪಾರವನ್ನ ಆರಂಭಿಸ್ತಿದ್ದಾರೆ ಹೋಟೆಲ್ ಮಾಲೀಕರು. ಮೈಸೂರಿನಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲೂ ಕೂಡ ಸಿಲಿಂಡರ್ ಸಿಗ್ತಿಲ್ಲ, ಇದೇ ಪರಿಸ್ಥಿತಿ ಇದೆ. ಅದು ವೆಯ್ಟ್ಲೆಸ್, ಅದು ಹೊಡೆದ ಮೇಲೆ ಹೊಡಿಯ ಮೇಲೆ ನಾವು ವೆಯ್ಟ್ಲೆಸ್ ಅಣ್ಣ, ಪಟ್ಟ ಹೊಡೆದು ಬಿಸಿ ಹೊಡಿತದ ಇಲ್ಲ ಅದಕ್ಕೇನಾಗಲ್ಲ. ಕರ್ಪೂರ ಹಚ್ಚು. ಏನು ಅನುಭವ ನವೀನ ಎಲ್ಲ ಅನುಭವ ಆಯ್ತು ಮೇಲೆ. ಹೌದು ಇದ್ದ ಬೆಳಿಗ್ಗೆ ಅವನ್ ಬಿಡಿ ಒಂಚೂರ ಸರ್ ಸಲ ಇದು ಹೇಳ್ಬಾರ್ದು, ಅಸಾಧ್ಯ. ಯಾಕೆ ಗೊತ್ತಾ, ಬಾಯಲ್ಲಿ ಹೇಳ್ದಂಗೆ ಏನ್ ಕೆಲಸನೂ ಆಗಲ್ಲ. ಅಲ್ಲ ಹೇಳ್ತಾರೆ ಹೊರಗೆ ಹೊಗೆ ಇದೆಯಲ್ಲ, ಹೊರಗಡೆ ಎಲ್ಲ ತುಂಬ್ಕೊಳ್ತದೆ, ಕಸ್ಟಮರ್ಗಳು ಬೈತಾರೆ, ಅದರಿಂದ ಆಗಲ್ಲ. ಅಡುಗೆ ಚೆನ್ನಾಗಿ ಆಗೈತೆ ಎಲ್ಲ ಹೌದು, ಆದ್ರೆ ಮಾಡಕ್ ಆಗಲ್ಲ. ಏನ್ ಹೇಳೋದು, ಅದೇ ವಾರ ನಿಂತ್ರೆ ಏನೋ ನಮ್ಮ ಪುಣ್ಯ ಚೆನ್ನಾಗಿದೆ ಬದುಕತ್ತೀವಿ, ಇಲ್ಲ ಅಂದ್ರೆ ಸತ್ತೋಯ್ತು. ಇವತ್ತು ಇನ್ನೇನು ಆಗಲ್ಲ, ಹೋಟ್ಲು ಉದ್ಯಮ ಮುಗೀತು. ಈ ಗ್ಯಾಸ್ ಇಲ್ಲದೆ ಈಗ ಎಷ್ಟೆಷ್ಟು ಹೋಟ್ಲ್ ಬಂದಾಗಿದ್ದಾವೆ. ಇದ್ರಲ್ಲೇ ಎಲ್ಲ ಡಿಪೆಂಡ್ ಆಗಿರೋದು ಸರ್, ಗ್ಯಾಸ್ ಮೇಲೆನೆ. ಯಾಕಂದ್ರೆ ಗ್ಯಾಸ್ ಇಲ್ಲದೆ ಹೋಟ್ಲ್ ನಡೆಯಲ್ವಲ್ಲ. ಈ ಸಾಮಾನಾದ್ರೂ ಬಿಡಿ, ಒಂದ್ ದಿವಸ 2 ದಿವಸ ಏನಾರು ಆಯ್ತು, ಗ್ಯಾಸ್ ಇಲ್ಲಿ ಏನು ಮಾಡಕ್ಕಾಗಲ್ಲ. ಈಗ ಕಾಫಿ ಟೀ ಮಾಡ್ಬೇಕಾದ್ರೆ ಗ್ಯಾಸ್ ಬೇಕು. ಈಗೆಲ್ಲ ನಿನ್ನೆ ಮೊನ್ನೆ ತಂದಿದ್ದೆಲ್ಲ ಒಂದಿದೆ, ಈಗ ಅದ್ರಲ್ಲಿ ಕಾಫಿ ಟೀ ಮಾಡ್ಕೊಂಡಿದೀವಿ ಅಷ್ಟೇ. ಮತ್ತೆ ತಿಂಡಿ ಐಟಮ್ ಅಲ್ಲಿ ಸ್ಟೀಮ್ ಗಿಮು ಹಚ್ಚಿಲ್ಲ ಸರ್. ಕೆಲವು ಹೋಟ್ಲ್ಗಳು ಬಾಗಿಲು ಹಾಕಿದ್ರೆ ಯಾರು ಹೇಳ್ಕೊಳ್ಳಲ್ಲ, ಮರ್ಯಾದೆ ಪ್ರಶ್ನೆ. ಈಗ ನೋಡಿ ಡಿಮ್ಯಾಂಡ್ ಮಾಡ್ತಾರೆ, 2,000 ಕೊಡಿ 3,000 ಕೊಡಿ ಅಂತಾರೆ. ಎಲ್ಲಿ ತಂದು ಕೊಡೋದು? ಅದ್ ತಕ್ಕ ವ್ಯಾಪಾರ ಅಂದ್ರೆ ಪರವಾಗಿಲ್ಲ, ವ್ಯಾಪಾರ ಏನ್ ಮಾಡೋದು? ಹೋಟ್ಲವರು ಅಂದ್ರೆ ಈ ತರ ಇನ್ನೊಂದು ವಾರ ಆಗ್ಬಿಟ್ರೆ ಭಾರಿ ಕಷ್ಟ ಇದೆ. ಕಷ್ಟ ಇದೆ ಅಂದ್ರೆ ಹೇಳ್ಬಾರ್ದು.